ನಮಸ್ಕಾರ ಸ್ನೇಹಿತರೆ, ಕಹಿಬೇವಿನ ಹೆಸರನ್ನ ಕೇಳಿದರೆ ಸಾಕು ಮುಖವನ್ನ ಸಿಂಡರಿಸುವವರೇ ಹೆಚ್ಚು. ಆದರೆ ಕಹಿಬೇವಿನ ಎಲೆಗಳನ್ನ ತಿನ್ನೋದ್ರಿಂದ ನಾವು ಸಾಕಷ್ಟು ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದಾಗಿದೆ. ಕಹಿಬೇವಿನ ಎಲೆಗಳಲ್ಲಿ ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ ಸಿ, ಫೈಬರ್, ಕಾರ್ಬೋಹೈಡ್ರೇಟ್, ಕೊಬ್ಬು, ಅಮೈನೋ ಆಮ್ಲ, ಸಾರಜನಕ, ರಂಜಕ, ಪೊಟ್ಯಾಸಿಯಂ, ಟ್ಯಾನಿಕ್ ಆಮ್ಲದಂತಹ ಪೋಷಕಾಂಶಗಳಿವೆ. ಇಷ್ಟೆಲ್ಲ ಪೋಷಕಾಂಶಗಳನ್ನು ಹೊಂದಿರುವಂತಹ ಕಹಿಬೇವನ್ನ ನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಯಾವೆಲ್ಲ ಉಪಯೋಗಗಳಿವೆ ಅಂತ ಹೇಳ್ತೀವಿ ಕೇಳಿ. ಕಹಿಬೇವಿನ ಎಲೆಗಳನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ರಕ್ತ ಶುದ್ಧಿಯಾಗುತ್ತೆ. ಹಾಗೆಯೇ ರೋಗ ನಿರೋಧಕ ಶಕ್ತಿಯೂ ಕೂಡ ಹೆಚ್ಚಾಗುತ್ತೆ. ಯಾರಿಗೆ ಮಲಬದ್ಧತೆ ಸಮಸ್ಯೆ, ಹೊಟ್ಟೆಯುಬ್ಬರ ಸಮಸ್ಯೆ ಇದೆಯೋ ಅವರು ಕಹಿಬೇವಿನ ಎಲೆಗಳನ್ನು ತಿನ್ನೋದೊಳ್ಳೆಯದು. ಮೂತ್ರಪಿಂಡದಲ್ಲಿ ಕಲ್ಲಾಗಿದ್ರೆ ಕಹಿಬೇವಿನ ಎಲೆಯನ್ನು ಒಣಗಿಸಿ ಪುಡಿ ಮಾಡಿ ಆ ಪುಡಿಯನ್ನು ಪ್ರತಿದಿನ ನೀರಿನಲ್ಲಿ ಬೆರೆಸಿ ಕುಡಿಯುತ್ತಾ ಬಂದ್ರೆ ಮೂತ್ರಕೋಶದ ಕಲ್ಲು ಕರಗತ್ತೆ. ಕಹಿಬೇವಿನ ಕಡ್ಡಿಗಳಿಂದ ಹಲ್ಲನ್ನು ಉಜ್ಜುವುದರಿಂದ ಒಸಡಿನ ಸಮಸ್ಯೆಗಳು ದೂರವಾಗುತ್ತೆ. ಮಧುಮೇಹದಿಂದ ಬಳಲ್ತಾ ಇರುವವರು ಕಹಿಬೇವನ್ನ ಸೇವನೆ ಮಾಡೋದು ಒಳ್ಳೆಯದು. ಇನ್ನು ಮುಖದ ಮೇಲೆ ಮೊಡವೆಗಳಾದ್ರೆ ಕಹಿಬೇವನ್ನ ನುಣ್ಣಗೆ ಅರೆದು ಮೊಡವೆಗಳ ಮೇಲೆ ಹಚ್ಚೋದ್ರಿಂದ ಮೊಡವೆ ಸಮಸ್ಯೆ ದೂರವಾಗುತ್ತೆ. ಬೇವು ಮತ್ತು ಅರಶಿನ ಹಾಕಿ ಕಾಯಿಸಿದ ನೀರಿನಲ್ಲಿ ಸಿಡುಬು ರೋಗಿಗಳು ಸ್ನಾನವನ್ನ ಮಾಡಿದ್ರೆ ರೋಗವು ಗುಣವಾಗುತ್ತೆ. ಒಣಗಿದ ಬೇವಿನೆಲೆಯ ಪುಡಿ ಮತ್ತು ತುಳಸಿ ಎಲೆಯ ಪುಡಿಗಳನ್ನ ಸೇರಿಸಿ ನೀರನ್ನ ಹಾಕಿ ಪೇಸ್ಟ್ ತಯಾರಿಸಿಕೊಂಡು ಆ ಮಿಶ್ರಣವನ್ನ ಕೂದಲಿನ ಬುಡಕ್ಕೆ ಹಚ್ಚಿ 2 ಗಂಟೆಯ ನಂತರ ಸ್ನಾನವನ್ನ ಮಾಡೋದ್ರಿಂದ ತಲೆಯ ಕೂದಲಿನ ಹೊಟ್ಟು ಕಡಿಮೆಯಾಗುತ್ತೆ. ಜಂತು ಹುಳುವಿನ ಸಮಸ್ಯೆ ಇದ್ದವರು 10 ಗ್ರಾಂ ಬೇವಿನ ಚಿಗುರೆಲೆ ಹಾಗೂ 10 ಗ್ರಾಂ ಓಮವನ್ನು ಅರೆದು ಅದನ್ನು ಜೇನುತುಪ್ಪದಲ್ಲಿ ಬೆರೆಸಿ ತಿನ್ನುವುದು ಒಳ್ಳೆಯದು. ಕೇಳಿದ್ರಲ್ಲ ಸ್ನೇಹಿತರೆ, ಕಹಿಬೇವಿನಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಅಂತ. ನೀವು ಕೂಡ ಕಹಿಬೇವನ್ನ ಬಳಸಿ ಆರೋಗ್ಯವನ್ನ ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.